ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸಲ್ಲಿ 7 ರೀತಿಯಾದ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋದೋ. ಮೊದಲನೇದಾಗಿ ಒಬ್ಬ ಕ್ರೈಸ್ತನಲ್ಲಿ ಇರಬೇಕಾದಂತಹ ಎಚ್ಚರಿಕೆಗಳು ಅಲ್ವಾ, ಒಬ್ಬ ಕ್ರೈಸ್ತನಲ್ಲಿ ಇರಬೇಕಾದಂತಹ ಸಿದ್ಧತೆಗಳು ಅಥವಾ ಕರ್ತವ್ಯಗಳು, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದೋ. ಆತ ಪಶ್ಚಾತ್ತಾಪ ಪಡಬೇಕು, ದೇವರ ಮುಂದೆ ಅವನು ನೂತನ ಸೃಷ್ಟಿಯಾಗಬೇಕು. ಎರಡನೇದಾಗಿ ಅವನು ನೀತಿವಂತನಾಗಿರಬೇಕು, ದೇವರ ಸಮ್ಮುಖದಲ್ಲಿ ದೇವರ ಮುಂದೆ ನಿಲ್ಲಕ್ಕೆ ಅವನು ಬಲ ಹೊಂದಿರಬೇಕು, ಸಮರ್ಥನಾಗಿರಬೇಕು. ಒಂದು ಸತ್ಯ ನಾವು ತಿಳ್ಕೊಳ್ಬೇಕು, ನಾವು ಮೆಚ್ಚಿಸಬೇಕಾಗಿರೋದು ಲೋಕದ ಜನರನ್ನಲ್ಲ, ನಾವು ಮೆಚ್ಚಿಸಬೇಕಾಗಿರೋದು ಯಾರನ್ನ? ದೇವರನ್ನ, ಪ್ರಭು ಯೇಸು ಕ್ರಿಸ್ತರನ್ನ. ಈಗ ನೋಡಿ, ನೀವು ಬೈಬಲ್ ಪ್ರಕಾರ ನೀವು ಜೀವಿಸ್ಲಿಕ್ಕೆ ಹೋದ್ರೆ, ಅಂದ್ರೆ ಪವಿತ್ರಾತ್ಮರು ನಿಮ್ಮನ್ನು ಮುನ್ನಡೆಸ್ತಾ ಹೋದ್ರೆ ನಿಮ್ಮನ್ನ ಲೋಕದ ಜನರೇ ನಿಮ್ಮನ್ನ ದೂಷಿಸ್ತಾ ಇರ್ತಾರೆ. ಹೌದಾ? ಅವರು ನಿಮ್ಮನ್ನ ದೂಷಿಸ್ತಾರೆ. ನೀವು ಮಾಡೋದು ಸರಿ ಇಲ್ಲ, ಅದು ಮಾಡ್ತಾವ್ರೆ, ಇದು ಮಾಡ್ತಾವ್ರೆ, ಹಲ್ಲೆಲೂಯಾ ಅಂತ ಹೇಳ್ತಾರೆ. ಹಲ್ಲೆಲೂಯಾ ಅನ್ನೋದು ನಾವು ಹೇಳುವ ಪ್ರಾರ್ಥನೆ ಅಲ್ಲ, ಅದು ಬೇರೆಯವರ ಪ್ರಾರ್ಥನೆ, ಆ ಪ್ರಾರ್ಥನೆ ಈ ಪ್ರಾರ್ಥನೆ ಅಂತ ಹೇಳಿ ಅವರಿಗೆ ಅರಿವಿಲ್ಲದಂತೆ, ಅವರಿಗೆ ಅರ್ಥವಾಗದ ರೀತಿಯಲ್ಲಿ ಅವ್ರಿಗಷ್ಟೇ ಅವರೇ ಮಾತಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಯಾವುದೇ ವಿಷಯದಲ್ಲಾಗ್ಲಿ, ಯಾವುದೇ ಕಾರ್ಯದಲ್ಲಾಗ್ಲಿ ನಾವು ಮೆಚ್ಚಿಸ್ಬೇಕಾಗಿರೋದು ಮನುಷ್ಯರನ್ನಲ್ಲ, ದೇವರನ್ನ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಹೊಸ ಜೀವವನ್ನ ನಾವು ಪಡ್ಕೊಳ್ತೀವಿ, ದೇವರ ಮಕ್ಕಳೆನಿಸ್ಕೊಳ್ತೀವಿ, ಹಾಗೂ ದೇವರ ಮುಂದೆ ಪರಿಶುದ್ಧತೆಯ ಜೀವನ ಜೀವಿಸ್ತೀವಿ. ಯಾಕಂದ್ರೆ ದೇವರ ಮುಂದೆ ನಿಲ್ಬೇಕಂದ್ರೆ ಪರಿಶುದ್ಧತೆ ತುಂಬಾ ಮುಖ್ಯ. ಪರಿಶುದ್ಧತೆಗೆ ಮೊದಲನೆಯ ಸ್ಥಾನವನ್ನ ಬೈಬಲ್ ನೀಡಿದೆ. ಪರಿಶುದ್ಧತೆಗೆ ಮೊದಲನೆಯ ಸ್ಥಾನ ಬೈಬಲ್ ನೀಡಿರೋದು. ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಿಲ್ಲಲಿಕ್ಕೆ ನಾವು ಪರಿಶುದ್ಧರಾಗಿರ್ಬೇಕು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ಮಾತೆ ಮರಿಯಮ್ಮನವರ ಗರ್ಭದಲ್ಲಿ ಜನಿಸಿದ್ರು ಎಂಬ ಆ ಒಂದು ವಾಕ್ಯ ಸ್ವಲ್ಪ ಧ್ಯಾನ ಮಾಡಿ ನೋಡಿ. ಅವ್ರನ್ನ ಎಷ್ಟು ಪರಿಶುದ್ಧರಾಗಿದ್ದಿರ್ಬೋದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಊಹಿಸಲು ಕೂಡ ಅಸಾಧ್ಯ. ಈಗ ನೀವು ಒಂದು ಬೆಳ್ಳಿಯನ್ನ ಇಷ್ಟಪಡ್ತೀರಾ, ಬೆಳ್ಳಿ ಉಂಗುರವನ್ನ ನೀವು ಇಷ್ಟಪಡ್ತೀರಾ ಅಂತ ತಿಳ್ಕೊಳ್ಳೋಣ. ಒಂದು ಬೆಳ್ಳಿಯ ಉಂಗುರ ನೀವು ಇಷ್ಟಪಡ್ತೀರಾ. ಆಗ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ನಿಮಗೆ ಚಿನ್ನದ ಉಂಗುರವನ್ನ ನೀಡಿದ್ರೆ ನಿಮಗೆ ಖುಷಿ ಆಗುತ್ತಾ? ಖುಷಿ ಆಗಲ್ಲ? ಸಂತೋಷ ಅಲ್ವಾ? ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ, ಎದುರು ನೋಡದ ರೀತಿಯಲ್ಲಿ ಏನ್ ಸಿಕ್ತು? ಚಿನ್ನ ಅಲ್ವಾ? ಚಿನ್ನನೇ ಸಿಕ್ತು. ಅದೇ ರೀತಿ ನಾವು ಚಿನ್ನವನ್ನ ಎದುರು ನೋಡಿದ್ಮೇಲೆ ನಮ್ಗೇನಾದ್ರು ವಜ್ರ ಏನಾದ್ರು ಕೊಟ್ರೆ ಹೆಂಗಿರ್ಬೋದು? ಆ ಸಂತೋಷಕ್ಕೆ ಪಾರವೇ ಇಲ್ಲ ಅಲ್ವಾ? ಅದೇ ತರನೇ ಮಾತೆ ಮರಿಯಮ್ಮನವರು ದೇವರಿಗೆ ಅಂಜಿ ಜೀವಿಸಿದ್ರು. ನಾನು ದೇವರಿಗೆ ಅಂಜಿ ಜೀವಿಸ್ತೀನಪ್ಪ, ನಾನು ದೇವರಿಗೆ ಭಯಪಟ್ಟು ಜೀವಿಸ್ತೀನಪ್ಪ ಅಂತ ಅವರು ಅಂಜಿ ಜೀವಿಸಿದ್ರು. ದೇವರ ಆ ಒಂದು ಏನಕ್ಕೆ ವಾಕ್ಯಕ್ಕೆ ತಲೆ ಬಾಗಿದ್ರು. ಆಗಿರ್ಬೇಕಾದ್ರೆ ಯೋಚನೆ ಮಾಡಿ, ಪರಲೋಕನೇ ಇಳಿದು ಬರ್ತಾ ಇದೆ ಅವರ ಸಮ್ಮುಖದಲ್ಲಿ ಅಂತ ಹೇಳಿದ್ರೆ, ಅವರು ಎದುರು ನೋಡದ ರೀತಿಯಲ್ಲಿ ಅವರಿಗೆ ದೇವರು ತಕ್ಕ ಸ್ಥಾನಮಾನವನ್ನ ಕೊಟ್ಟರು. ಆಮೇಲೆ ಹಾಗಾಗಿ ನಾವು ನೋಡಿ, ಅವರಿಗೆ ಆ ತಕ್ಕ ಬಹುಮಾನವನ್ನ ನೀಡ್ಲಿಕ್ಕೆ ಬಲವಾದ ಒಂದು ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಾವು ನೋಡೋಣ, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 19. 15ನೇ ಅಧ್ಯಾಯ ವಾಕ್ಯ 19 ಓದೋಣ. ನೀವು ಲೋಕದ ಕಟ್ಟೆಯವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆಯಿಂದ ಕಾಣುತ್ತಿತ್ತು. ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದೋಣ ಅದೇ ವಾಕ್ಯವನ್ನ. ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು
ಹ, ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ. ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ಹ, ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಹ. ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ನಿಮ್ಮ ಮೇಲೆ ದ್ವೇಷವಿದೆ. ಪ್ರೈಸ್ ದಿ ಲಾರ್ಡ್. ಈಗ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಮಾತೆ ಮರಿಯಮ್ಮನವರು ಮಾಡಿದ ಮೊದಲನೆಯ ಕಾರ್ಯ ಏನು? ಮಾಡಿದ ಮೊದಲನೆಯ ಕಾರ್ಯ ಏನು? ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ದೀನತೆಯಿಂದ ತಲೆಬಾಗಿದ್ರು. ಓಕೆ, ಮೊದಲನೆಯ ಕಾರ್ಯ ದೇವರ ವಾಕ್ಯ ಕೇಳಬೇಕಂದ್ರೆ ಅದೇ ಸಂಭ್ರಮದಲ್ಲಿ ಒಬ್ರು ಹೇಳಿ ಸಹಾಯ ಮೇರಿ ಸಿಸ್ಟರ್. ಕಾನಾನ್ ದೇಶದಲ್ಲಿ ಮದುವೆ ಸಂಭ್ರಮದಲ್ಲಿ ಅದು ಯೇಸುಗೆ ಒಂದು ಇದು ಕೊಡ್ತಾರೆ, ಕೇಳ್ತಾರ ಬ್ರದರ್. ಇಲ್ಲ, ಅದಲ್ಲ. ದ್ರಾಕ್ಷಾರಸ ನಾನೇನು ಹೇಳ್ತಾ ಅದ್ರ ಬಗ್ಗೆ ಓಕೆ, ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಗರ್ಭದಲ್ಲಿ ಜನಿಸ್ಲಿಕ್ಕೆ ಅವರು ಮಾಡಿದ ಮೊದಲನೇ ಕಾರ್ಯ ಏನು ವಾಕ್ಯದ ಪ್ರಕಾರ? ದೇವರ ಮಾತಿಗೆ ಅವರು ಒಪ್ಕೊಂಡ್ರು brother. ದೇವರ ಮಾತಿಗೆ ಒಪ್ಕೊಂಡ್ರು. ಓಕೆ, ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದ ಪ್ರಶ್ನೆ ವಾಕ್ಯಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ದೇವರ ವಾಕ್ಯ ಅವರ ಬಳಿಗೆ ಬರಬೇಕು ಅಂತ ಹೇಳಿದ್ರೆ ಅವರು ಮಾಡಿದ ಮೊದಲನೇ ಕಾರ್ಯ ಏನು? ದೇವರೆಲ್ಲ ಧರ್ಮಶಾಸ್ತ್ರ ಎಲ್ಲ ವಿಧಿ ನಿಯಮಗಳನ್ನು ಅನುಸರಿಸ್ತಾ ಇದ್ರು. ಓಕೆ, ದೇವರ ಧರ್ಮಶಾಸ್ತ್ರವನ್ನ ಅನುಸರಿಸಬೇಕಾದರೆ ಅವರು ಮಾಡಿದ ಮೊದಲನೇ ಕಾರ್ಯ ಏನು? ಜೀವನ ನಡೆಸ್ತಾ ಇದ್ರು ಬ್ರದರ್ ಅವರು. ಶುದ್ಧ ಜೀವನ ನಡೆಸಿದ್ರು. ಓಕೆ, ಪರಿಶುದ್ಧ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಅವರು ಮಾಡಿದ ಮೊದಲನೇ ಕಾರ್ಯ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಾಕ್ಯದ ಪ್ರಕಾರ, ವಾಕ್ಯ ಹೇಳುವ ಪ್ರಕಾರ ಅವ್ರು ಏನ್ ಮಾಡಿದ್ರು? ಮ್ಯೂಟ್ ಮಾಡ್ಕೊಳ್ಳಿ, ಸಗಾಯ ಮಿಲ್ಸಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಪ್ರೈಸ್ ದಿ ಲಾರ್ಡ್. ದೇವರ ಅನುಗ್ರಹದಿಂದಲೇ ಇದ್ರು ಅಂತ ಬ್ರದರ್. ಓಕೆ, ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ಮಮತೆಯಿಂದ ಕಾಣುತ್ತಿತ್ತು. ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ. ಅಂದ್ರೆ ಇದರ ಅರ್ಥ ಏನು? ಮೊದಲು ಅವರು ಲೋಕದಿಂದ ಬೇರ್ಪಟ್ರು. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಿದೆ ಬ್ರದರ್. ಈಗ ದೇವರ ವಾಕ್ಯ, ದೇವರ ಸ್ವರ ನಿಮಗೆ ಕೇಳಿಸ್ಬೇಕು ಅಂತ ಹೇಳಿದ್ರೆ ನೀವು ಲೋಕದಿಂದ ಬೇರ್ಪಡಬೇಕು. ಈಗ ದೇವರ ಧರ್ಮಶಾಸ್ತ್ರವನ್ನು ನಾವು ಅನುಸರಿಸಿ ನಡಿಬೇಕಂದ್ರೂ ಕೂಡ ನಾವು ಲೋಕದಿಂದ ಬೇರ್ಪಟ್ರೆ ಮಾತ್ರ, ಅಥವಾ ದೇವರ ಆ ಒಂದು ವಾಕ್ಯ, ದೇವರ ಒಂದು ಸ್ವರ ನಮ್ಮ ಬಳಿಗೆ ಬರ್ತಾ ಇದೆ, ಅದಕ್ಕೆ ನಾವು ವಿಧೇಯರಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಲೋಕದಿಂದ ನಾವು ಬೇರ್ಪಟ್ರೆ ಮಾತ್ರ ಈ ಎಲ್ಲ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ. ಈ ದಿನಗಳಲ್ಲಿ ನಮ್ಮ ಹಳೆಯ ಜೀವನವನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವು ಲೋಕದ ಕಡೆಯವರಾಗಿದ್ದ ಕಾರಣ ನಾವು ಈ 3 ಕಾರ್ಯಗಳನ್ನು ನಾವು ಏನ್ ಮಾಡೋದು? ತ್ಯಜಿಸಿದ್ದೋ, ತಾತ್ಸಾರ ಮಾಡಿದ್ದು. ಯಾವುದು? ಪರಿಶುದ್ಧತೆ, ಎರಡನೇದು ಧರ್ಮಶಾಸ್ತ್ರ, ಮೂರನೇದು ದೇವರ ವಾಕ್ಯ. ಇದೆಲ್ಲವನ್ನು ನಾವು ಅದನ್ನು ತಿರಸ್ಕಾರ ಮಾಡಿದ್ದು ಅಲ್ವಾ? ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ನೀವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ನಾವು ಇದೆಲ್ಲ ಈ 3 ನಾವು ತಿರಸ್ಕಾರ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ಲೋಕದಿಂದ ನಾವು ಬೇರ್ಪಟ್ಟಿರಲಿಲ್ಲ. ಆಗ ನಾವು ಕೂಡ ಹೇಳ್ತಾ ಇದ್ದೋ, ನಮಗೆ ಟೈಮ್ ಇಲ್ಲ, ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಬರೋವರ ನೋಡೋಣ, ಇವತ್ತು ಬಲಿ ಪೂಜೆ ಬನ್ನಿ, ಆಮೇಲೆ ನೋಡೋಣ ಬಿಡು, ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಇದೆಲ್ಲ ನಾವು ಮಾಡ್ತಾ ಇದ್ವಾ ಇಲ್ವಾ? ಮಾಡ್ತಾ ಇದ್ದೋ ಬ್ರದರ್. ಮೊದಲು ದೇವರು ಒಬ್ಬ ವ್ಯಕ್ತಿಯನ್ನ ಬಳಸಬೇಕು ಅಂತ ಹೇಳಿದ್ರೆ ಮೊದಲು ಅವರು ಲೋಕದ ವ್ಯಕ್ತಿಗಳಿಂದ, ಲೋಕದ ಆಚಾರ ವಿಚಾರಗಳಿಂದ ಅವರನ್ನ ಬೇರ್ಪಡಿಸ್ತಾರೆ. ಆಮೇಲೆ ಅರ್ಥ ಆಗ್ತದ್ಯಾ? ಮೊದಲು ಲೋಕದ ಆಚಾರ ವಿಚಾರಗಳಿಂದ ಹಾಗೂ ಲೋಕದ ವ್ಯಕ್ತಿಗಳಿಂದ ದೇವ್ರು ಏನ್ ಮಾಡ್ತಾರೆ? ಲೋಕದ
ಆಲೋಚನೆಗಳಿಂದ ಮೊದಲು ನಮ್ಮನ್ನ ಬೇರ್ಪಡಿಸ್ತಾರೆ. ಒಬ್ಬ ವ್ಯಕ್ತಿಯನ್ನ ಬಳಸಬೇಕು ಎಂದು ದೇವರು ನಿರ್ಧಾರ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ನಮ್ಮನ್ನ ಬೇರ್ಪಡಿಸಿ ನಂತರ ಪರಿಶುದ್ಧತೆಗೊಳಿಸಿ ನಂತರ ಅವರು ಏನ್ ಮಾಡ್ತಾರೆ, ಬಳಸ್ತಾರೆ. ಮಾತೆ ಮರಿಯಮ್ಮನವ್ರಿಗೂ ಅದೇ ಆಗಿದ್ದು. ಮೊದಲು ಏನ್ ಮಾಡಿದ್ರು, ಮಾತೆ ಮರಿಯಮ್ಮರು ಲೋಕದ ಜೀವನದಿಂದ ಬೇರ್ಪಟ್ಟರು. ಲೋಕದ ಜೀವನದಿಂದ ಬೇರ್ಪಟ್ಟು ಅವರು ದೇವರು ಮೆಚ್ಚುವಂತೆ ಜೀವಿಸಿದ ಕಾರಣ ಅವರು ಪರಿಶುದ್ಧತೆಗೆ ಪಾತ್ರರಾದರು. ದೇವರ ಧರ್ಮಶಾಸ್ತ್ರವನ್ನು ಅರ್ಥಕೊಳ್ತಾ ಇದ್ರು. ಅದೇ ರೀತಿ ದೇವರ ಆ ಒಂದು ಕರೆಯನ್ನು ಕೂಡ ಕೇಳಿಸ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ದೇವರ ವಾಕ್ಯ ಕೇಳಿಸುತ್ತಾ ಅಥವಾ ಲೋಕದ ಸ್ವರ ಕೇಳಿಸುತ್ತಾ? ನಿಮ್ಮ ಕುಟುಂಬದಲ್ಲಿ ಏನ್ ಕೇಳಿಸುತ್ತೆ? ಲೋಕದ ಸ್ವರನೇ ಲೋಕದ ಸ್ವರ. ಎದೋಳು, ಬೇಗ ಎದೋಳು, ಡ್ಯೂಟಿಗೆ ಹೋಗ್ಬೇಕು, ಎದೋಳು, ಅದು ಮಾಡು, ಇದು ಮಾಡು, ಅದು ತಗೊಂಬ, ಇದು ತಗೊಂಬ, ಹಂಗ್ ಮಾಡು, ಹಿಂಗ್ ಮಾಡು, ಅದು ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು, ಅದು ಮಾಡು, ಇದು ಮಾಡು, ಅದು ತಗೊಂಬ, ಅಲ್ಲೂ ಅವ್ರು ಕರೀತಾರ ನೋಡು, ಇವ್ರು ಕರೀತಾರ ನೋಡು. ಇದೆಲ್ಲ ಯಾವ್ದಿದು? ಇದೆಲ್ಲ ಲೋಕದ ಸ್ವರ. ಬೆಳಗ್ಗೆನೂ ನಾವು ದೇವರ ಸ್ವರಕ್ಕೆ ನಾವು ಕಿವಿಗೊಡ್ತಲ್ಲ, ಸಂಜೆನೂ ಕೂಡ ನಾವು ದೇವರ ಸ್ವರಕ್ಕೆ ಕಿವಿಗೊಡ್ತಲ್ಲ. ಏನು ಸಂಜೆ ಆದ್ರೆ ಏನು? ಅಲ್ಲೋಗೋಣ, ಇಲ್ಲೋಗೋಣ, ಪಾರ್ಟಿಗೆ ಹೋಗೋಣ, ಫಂಕ್ಷನ್ಗೆ ಹೋಗೋಣ, ಮದುವೆ ಫಂಕ್ಷನ್ಗೆ ಹೋಗೋಣ, ಬರ್ತ್ಡೇ ಪಾರ್ಟಿಗೆ ಹೋಗೋಣ, ಮದ್ಯಪಾನ ಮಾಡ್ಲಿಕ್ಕೆ ಹೋಗೋಣ, ಧೂಮಪಾನ ಮಾಡ್ಲಿಕ್ಕೆ ಹೋಗೋಣ, ಓಕೆ, ಟಿವಿ ನೋಡೋಣ, ಈ ಚಾನಲ್ ಬೇಡ, ಈ ಚಾನಲ್ ಹಾಕು, ಮೂವಿ ಹಾಕು, ಇಲ್ಲ ಬೇಡ ಬೇಡ ಧಾರಾವಾಹಿ ಹಾಕು, ಇಲ್ಲ ಇವತ್ತು ಕ್ರಿಕೆಟ್ ಹಾಕು, ಅದಾಕು, ಇದಾಕು. ಇದೆಲ್ಲ ಯಾವ ಆಲೋಚನೆಗಳಿವೆಲ್ಲ? ಇವೆಲ್ಲ ಲೋಕದ್ದು. ಲೋಕದ ಆಲೋಚನೆ. ಎಲ್ಲ ಲೋಕದ ಸ್ವರಗಳೇ ನಮಗೆ ಕೇಳಿಸ್ತಾ ಇದೆ. ಲೋಕದ ಸ್ವರಗಳು. ಪ್ರೈಸ್ ದಿ ಲಾರ್ಡ್. ದೇವರ ಸ್ವರ ಕೇಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಲೋಕದ ಸ್ವರಗಳಿಂದ ನಾವು ಬೇರ್ಪಟ್ಟು ಹೊರಗಡೆ ಬಂದು ಏಕಾಂಗಿಯಾಗಿ ಕುಳಿತಾಗ ಮಾತ್ರ ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯ. ಆಮೇಲೆ ಆಗ ದೇವರು ಆಮೆನ್. ಮಾತಾಡ್ತಾರೆ. ಆಗ ದೇವರು ನಮ್ಮನ್ನ ಯಾವ ರೀತಿ ಬಳಸಬೇಕು ಆ ರೀತಿ ಬಳಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾವು ಲೋಕದಲ್ಲೇ ಆ ಒಂದು ಸಣ್ಣ ಬಾವಿ ಒಳಗಡೆ ಯಾವ ರೀತಿ ಕಪ್ಪೆದ ರೀತಿಯಲ್ಲಿ ಏನ್ ಮಾಡ್ತೀವಿ? ಕಪ್ಪೆ ಏನ್ ಮಾಡುತ್ತೆ? ಜಿಗಿಯುತ್ತೆ, ಅಲ್ಲೇ ಬೀಳುತ್ತೆ, ಜಿಗಿಯುತ್ತೆ, ಅಲ್ಲೇ ಬೀಳುತ್ತೆ, ಜಿಗಿಯುತ್ತೆ, ಅಲ್ಲೇ ಬೀಳುತ್ತೆ. ಒಂದು ಆಳವಾಗಿರುವಂತ ಬಾವಿ ಒಳಗಡೆ ಒಂದು ಕಪ್ಪೆ ಬಿದ್ದಾಗ ಏನ್ ಮಾಡುತ್ತೆ? ಅದು ಅಲ್ಲೇ ಸುತ್ಕೊಂಡು ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಮೊದಲು ನಾವು ಲೋಕದ ಆಚಾರ ವಿಚಾರಗಳಿಂದಲೂ ಲೋಕದ ವಿಷಯಗಳಿಂದಲೂ ಲೋಕದ ಆಲೋಚನೆಗಳಿಂದ ನಾವು ಮೊದಲು ಬೇರ್ಪಡಬೇಕು. ಮೊದಲು ನಾವು ಮನುಷ್ಯರನ್ನ ಮೆಚ್ಚಿಸುವುದನ್ನು ನಾವು ಬಿಡಬೇಕು. ಬೈಬಲ್ ಹೇಳ್ತಾ ಇದೆ, ನೀವು ನನ್ನವರಾದ ಕಾರಣ ಲೋಕವು ನಿಮ್ಮನ್ನು ದ್ವೇಷಿಸ್ತಾ ಇದೆ. ನೀವು ಯಾವಾಗ ನಿಮ್ಮ ಬಾಯಿಯಲ್ಲಿ ಅಲ್ಲೆಲೂಯ ಬರುತ್ತೋ ಆಗ ಜನರು ನಿಮ್ಮನ್ನು ದ್ವೇಷಿಸ್ತಾರೆ. ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಅಲ್ಲೆಲೂಯ 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 ಅಂತ ಸ್ವರ ಬೆತ್ತಿ ಹೇಳಿ ಮುಂದೆ ಕ್ರೈಸ್ತನೇ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒಬ್ಬ ಕ್ರೈಸ್ತ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಿಮ್ಮ ಸಂಬಂಧಿಕನೇ ಆಗಿರ್ತಾನೆ. ಯಾವಾಗ ನಿಮ್ಮ ಬಾಯಲ್ಲಿ ಪರಲೋಕದ ಒಂದು ಭಾಷೆ, ಪರಲೋಕದ ಸ್ತುತಿ ನಿಮ್ಮ ಬಾಯಲ್ಲಿ ಇಳಿದು ಬರುತ್ತೋ ಆಗ ಅವನು ಹೇಳ್ತಾನೆ, ಏನೋ ಇವರು ಅಲ್ಲೆಲ್ಲೂ ಹೇಳ್ತಾರೆ, ಇವ್ರು ಯಾವುದೋ ಬೇರೆ ವರ್ಗಕ್ಕೆ ಸೇರ್ಕೊಂಡಿದ್ದಾರೆ. ಅಲ್ಲೆಲೂಯ ಎಂಬ ಪದ ಅವನಿಗೆ ಇಷ್ಟ ಆಗಲ್ಲ. ಕಾರಣ ಏನು? ಅದು ಪರಲೋಕದ ಭಾಷೆ, ಅದು ಪರಲೋಕದ ಸ್ವರ. ಅದು ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಮೊದಲು ನೋಡಿ, ಇಲ್ಲಿಯವರೆಗೂ ಕ್ರೈಸ್ತರು ಯಾಕೆ ನೀತಿವಂತರಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಪರಿಶುದ್ಧತೆಯ ಜೀವನ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಈಗಲೂ ಕೂಡ ಅವರು ವಿಗ್ರಹಗಳ ಮೇಲೆ, ಸ್ವರೂಪಗಳ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅವರು ಲೋಕದಿಂದ ಬೇರ್ಪಟ್ಟಿಲ್ಲ. ಲೋಕದಿಂದ ಬೇರ್ಪಟ್ರೆ ತಾನೇ ನಾವು ದೇವರ ಸ್ವರವನ್ನು ಆಲಿಸ್ಲಿಕ್ಕೆ ಸಾಧ್ಯ. ಹೌದಾ? ಇಲ್ಲ ಅಂತ ಹೇಳಿದ್ರೆ ನೋಡಿ, ಲೋಕದ ಕಡೆ ನಿಮ್ಮನ್ನ ಯಾರಾದ್ರೂ ದ್ವೇಷಿಸ್ತಾ ಇದಾರೆ, ಅದೇ ಪ್ರಾರ್ಥನೆ ವಿಷಯದಲ್ಲಿ, ಬೇರೆ ವಿಷಯದಲ್ಲ, ಪ್ರಾರ್ಥನೆ ವಿಷಯದಲ್ಲಿ ನಿಮ್ಮನ್ನ ದ್ವೇಷಿಸ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ ಆಗ ನೀವು ತಿಳ್ಕೊಳ್ಳಿ, ನಾನು ಸರಿಯಾದ ಮಾರ್ಗದಲ್ಲಿ ನಾನಿದ್ದೀನಿ.
ಪ್ರಾರ್ಥನೆ ವಿಷಯದಲ್ಲಿ ಯಾರಾದರೂ ನಿಮ್ಮನ್ನ ದ್ವೇಷಿಸಿದರೆ, ಏನು ಇವನು ಹಿಂಗ್ ಮಾಡ್ತಾ ಇದಾನಲ್ಲ, ಏನು ಹಿಂಗ್ ಕೂಗ್ತಾ ಇದಾನಲ್ಲ, ಏನು ಇಷ್ಟೊತ್ತು ಪ್ರಾರ್ಥನೆ ಮಾಡ್ಬೇಕಾ ಇವನು, ಓ ಯಾರೂ ಮಾಡದ ಪ್ರಾರ್ಥನೆ ಇವನಿಗೆ, ಓ ಎಲ್ಲ ಗೊತ್ತಿದೆ ಇವನಿಗೆ, ಓ ಯಾವಾಗ ನೋಡು ಬೈಬಲ್ಲೇ ಮಾತಾಡ್ತಾನೆ, ಏನು ಇವನು ಈ ಥರ ಆಗೋಗಿದ್ದಾನೆ, ಈ ರೀತಿ ಏನಾದರೂ, ಅಥವಾ ಇನ್ನೂ ಆಳವಾಗಿ ನಿಮ್ಮ ಕುಟುಂಬದ ವಿಷಯ ಮಾತಾಡೋದು ಅಥವಾ ನಿಮ್ಮ ಮಕ್ಕಳ ವಿಷಯ ಮಾತಾಡೋದು, ಈ ರೀತಿ ಏನಾದರೂ ನಿಮಗೆ ಅವಮಾನ ಜನರು ಮಾಡಿದ್ದೆ ಆದರೆ ಆಗ ಯೋಚನೆ ಮಾಡಿ, ಆಗ ನಿರ್ಧಾರ ಮಾಡಿ, ನಾನು ಸರಿಯಾದ ಮಾರ್ಗದಲ್ಲಿ ನಾನಿದ್ದೀನಿ. ಲೋಕ ದ್ವೇಷಿಸಬೇಕು. ವಾಕ್ಯ ಹೇಳ್ತಾ ಇದೆ, ನೀವು ನನ್ನವರಾದ ಕಾರಣ, ನಿಮ್ಮನ್ನು ನಾನು ಆರಿಸಿಕೊಂಡ ಕಾರಣ ನಿಮ್ಮನ್ನು ಲೋಕ ದ್ವೇಷಿಸ್ತಾ ಇದೆ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ಲೋಕದ ಕಡೆಯವರಾಗಿದ್ದರೆ ಅದು ನಿಮ್ಮನ್ನ ಬಹಳ ಮಮತೆಯಿಂದ ನೋಡ್ತಾ ಇತ್ತು. ಬಹಳ ಮಮತೆ ಅಂದ್ರೆ ಏನು? ಪಾಪದ ಎಲ್ಲ ಕಾರ್ಯಗಳನ್ನ ಅದು ಮಾಡಿಸ್ತಾ ಇತ್ತು. ಹೌದಾ? ಪ್ರೈಸ್ ದಿ ಲಾರ್ಡ್. ಪಾಪದ ಎಲ್ಲ ಕಾರ್ಯಗಳನ್ನು ಅದು ಮಾಡಿಸ್ತಾ ಇತ್ತು. ಗಲಾತ್ಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. 1ನೇ ಅಧ್ಯಾಯ 4ನೇ ವಾಕ್ಯ. ಗಲಾತ್ಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ದೇವರ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಸದ್ಯದ ದುಷ್ಟಕಾಲದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಹಾಗೂ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದರು. ಓಕೆ, ಮೋದಿ ಸಿಸ್ಟರ್ ನೀವೊಮ್ಮೆ ಓದಿ. ಯೇಸು ಕ್ರಿಸ್ತರು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಸದ್ಯದ ದುಷ್ಟ ಕಾಲದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಹಾಗೂ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದರು. ಪ್ರೈಸ್ ದಿ ಲಾರ್ಡ್. ಈಗ ಲೋಕದಿಂದ ನಮ್ಮನ್ನ ಯಾವ ರೀತಿ ಬೇರ್ಪಡಿಸಿದ್ರು? ಅವರು ಯಾವ ರೀತಿ ಬೇರ್ಪಡಿಸಿದ್ರು? ವಾಕ್ಯದ ಪ್ರಕಾರ ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದರು. ಹೌದಾ? ಪ್ರೈಸ್ ದಿ ಲಾರ್ಡ್. ಇದ್ದೀರಾ? ಅವರು ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ, ಅವರು ನಮ್ಮನ್ನ ಆರಿಸ್ಕೊಳ್ಳಿಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಂಡ್ರು, ಬಲಿಯಾಗಿ ಸಮರ್ಪಿಸಿಕೊಂಡ್ರು. ನಮ್ಮ ಕುಟುಂಬದಲ್ಲಿ ಯಾರಾದರೂ ಆತರ ಇದ್ದಾರಾ? ನಮಗೋಸ್ಕರ ಅಥವಾ ನಾವೇನಾದ್ರು ಇದ್ದೀವ? ಅಯ್ಯೋ ನನ್ನ ತಮ್ಮನ ಏನು ಮಾಡಬೇಡಿ, ನನ್ನನ್ನು ಬೇಕಾದ್ರೆ ಕೊಂದಾಕಿ. ಅಥವಾ ಹೆಂಡತಿ ಹೇಳ್ತಾಳ, ಅಯ್ಯೋ ನಮ್ಮ ಯಜಮಾನರನ್ನ ಏನು ಮಾಡಬೇಡಿ, ನನ್ನ ಕೊಂದಾಕಿ. ಮರಣದ ವಿಷಯ ಬಂದ್ರೆ, ಇಲ್ಲ 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 ನನ್ನ ಹೆಂಡತಿನ ಏನು ಮಾಡಬೇಡಿ, ನನ್ನನ್ನು ಕೊಂದಾಕಿ, ನನ್ನ ಮಕ್ಕಳನ್ನ ಏನು ಮಾಡಬೇಡಿ, ನನ್ನನ್ನ ಕೊಂದಾಕಿ ಅನ್ನೋ ಆ ಒಂದು ಮಾತುಗಳನ್ನು ನೀವು ಕೇಳಿಸ್ಕೊಳ್ಳಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಬೇಕಾದ್ರೆ ಈ ತರ ಹೇಳ್ತಾರೆ, ನಾನೇನು ಮಾಡಿಲ್ಲ. ಮಾಡಿದ್ದಲ್ಲ ಯಾರು? ನನ್ನ ಹೆಂಡತಿ. ಅವಳನ್ನ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾನೇನು ಮಾಡಿಲ್ಲ, ನಾನು ಮಾಡಿದಲ್ಲ, ನಾನು ಮನೇಲಿದ್ದೆ, ಎಲ್ಲ ಮಾಡಿದ್ ನನ್ನ ಗಂಡ. ಏನೋ ಮಾಡ್ಕೊಳಂಗಿದ್ರೆ ನನ್ನ ಗಂಡನ್ ಮಾಡ್ಕೊಳ್ಳಿ, ಕೊಂದಾಕಿ ಅವ್ರನ್ನ, ತೊಂದರೆ ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಎಂತ ಒಂದು ನೀಚ ಕೃತ್ಯಗಳನ್ನ ಕ್ರೈಸ್ತರಾಗಿ ನಾವು ಮಾಡ್ತಾ ಇದೀವಿ. ಎಂತ ನೀಚ ಕೃತ್ಯಗಳು, ಯಾವ ರೀತಿಯಾದ ನೀಚ ಕೃತ್ಯಗಳನ್ನು ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ದೇವರು ಆರಿಸಿಕೊಂಡು ಮೇಲೂ ಅವರ ಮಾರ್ಗದಲ್ಲಿ ಜೀವಿಸದೆ, ದೇವರು ಆರಿಸಿಕೊಂಡ ಮೇಲೂ ಅವರ ಮಾರ್ಗದಲ್ಲಿ ನಾವು ಜೀವಿಸ್ತಲ್ಲ. ಇವತ್ತಿಗೂ ಕೂಡ ಆ ಮಾನವ ನಿರ್ಮಿತ ಪ್ರಾರ್ಥನೆಗಳ ಮೇಲೆ ನಮ್ಮನ್ನೇ ನಾವು ಅವಲಂಬಿಸಿಕೊಂಡಿದ್ದೀವಿ. ಮಾನವ ನಿರ್ಮಿತ ಪ್ರಾರ್ಥನೆಗಳು, ಮಾನವನ ಆಲೋಚನೆಯಿಂದ ಬಂದಂತ ಪ್ರಾರ್ಥನೆಗಳು. ಪ್ರಭು ಯೇಸು ಕ್ರಿಸ್ತರು ನನ್ನನ್ನು ಬಿಡಿಸ್ಲಿಕ್ಕೆ, ನನ್ನನ್ನ ಗುಲಾಮಗಿರಿತನದಿಂದ ಬಿಡಿಸ್ಲಿಕ್ಕೆ, ನಮ್ಮ ಪಿತೃಗಳು ಮಾಡಿದ ಆ ಒಂದು ಕಾರ್ಯಕ್ಕಾಗಿ ಇವತ್ತಿಗೂ ಕೂಡ ಬಂಧನದಲ್ಲಿದ್ದಂತಹ ನನ್ನನ್ನು 2025 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಚಾಟಿಗಳಿಂದ ಒಡೆಸಿಕೊಂಡು, ಮುಳ್ಳಿನ ಕಿರೀಟವನ್ನು ತೊಡಿಸಿಕೊಂಡು, ಸಂಪೂರ್ಣವಾಗಿ ದೇಹದಲ್ಲಿರುವ ಎಲ್ಲ ರಕ್ತವನ್ನ ನನಗೋಸ್ಕರ ಚೆಲ್ಲಿ ನನ್ನನ್ನ ಸೈತಾನನಿಂದ ಬಿಡುಗಡೆ ಮಾಡಿದ ಮೇಲೂ ಕೂಡ ನಾವೇನ್ ಮಾಡ್ತಾ ಇದೀವಿ? ಮತ್ತೆ ನೀಚ ಕಾರ್ಯವನ್ನೇ ನಾವು ಮಾಡ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ಬಲಿ ಪೂಜ್ಯಗಳನ್ನ ಅವಮಾನಿಸೋದು, ದೇವರ
ಬಲಿಪೂಜೆಗಳನ್ನು ಅವಮಾನಿಸೋದು, ದೇವರ ವಾಕ್ಯಗಳನ್ನು ತಿರಸ್ಕಾರ ಮಾಡೋದು, ದೇವರ ಎಲ್ಲ ಕಾರ್ಯಗಳಿಗೆ ವಿರುದ್ಧವಾಗಿ ಜೀವಿಸೋದು, ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವಿಸೋದು, ಅದನ್ನು ಅಲ್ಲಗಳೆಯೋದು, ಅವಮಾನ ಪಡಿಸೋದು, ಇದೆಲ್ಲ ನಾವು ಮಾಡಿದ್ರೆ ಏನಾಗುತ್ತೆ? ದೇವರನ್ನ ಅವಮಾನ ಪಡಿಸಿದಾಗೆ ಅಲ್ವಾ? ಹೌದು. ಯಾಕಂದ್ರೆ ಅವರು ನಮ್ಮನ್ನು ಆರಿಸ್ಕೊಂಡ ಮೇಲೂ ಕೂಡ ಆ 1 ಗಂಟೆಗಳ ಕಾಲ, ಈಗ ಒಂದು ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ, ಒಂದು ಹಾಸ್ಪಿಟ್ಲ್ಗೆ ಹೋಗ್ತೀವಿ, ತಂದೆ ತಾಯಿಗಳು ಮಗನನ್ನ ಅಡ್ಮಿಟ್ ಮಾಡಿದ್ದಾರೆ, ಮಗನನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಒಂದು 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 ರಾತ್ರಿ 8 ಗಂಟೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ರಾತ್ರಿ 8 ಗಂಟೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಮಗ ಏನೋ ಪ್ರಜ್ಞೆ ತಪ್ಪಿರ್ತಾನೆ ಅಥವಾ ಮಗಳು ಏನೋ ಪ್ರಜ್ಞೆ ತಪ್ಪಿರ್ತಾಳೆ, ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಆದರೆ ಬೆಳಗಿನ ಜಾವದ ತನಕ ಡಾಕ್ಟರ್ ಏನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ನಾವು ICU ಅಲ್ಲಿ ಇಟ್ಟಿದ್ದೀವಿ, ಏನೇ ಇದ್ರು ಬೆಳಗ್ಗೆ ಬಂದು ನಮ್ಮನ್ನು ಭೇಟಿ ಮಾಡಿ, ನಾವು ನಿಮಗೆ ಸರಿಯಾದ ಒಂದು ಇನ್ಫಾರ್ಮೇಶನ್ ನಾವು ಕೊಡ್ತೀವಿ, ಬಟ್ ಈಗ ನಾವು ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಅವರು ಬಾಗಿಲಾಕೊಂಡು ಒಳಗಡೆ ಹೋಗ್ತಾರೆ. ಅವ್ರು ಬಾಗಿಲಾಕೊಂಡು ಒಳಗಡೆ ಹೋದ್ರೆ ಗಂಡ ಹೆಂಡತಿ ಅಂದರೆ ಅಪ್ಪ ಅಮ್ಮ, ಆ ಮಗುವಿನ ಅಪ್ಪ ಅಮ್ಮ ಬೆಡ್ ಮೇಲೆ ಮನ್ಕೊಂಡು ಫ್ಯಾನ್ ಹಾಕೊಂಡು ಗೊರಕೆ ಹೊಡ್ಕೊಂಡು ಕಣ್ ತುಂಬ ನಿದ್ದೆ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ಬ್ರದರ್, ಯಾಕಾಗಲ್ಲ? ಅವ್ರು ಟೈಮ್ ಕೊಟ್ರಲ್ಲ ಬೆಳಿಗ್ಗೆ ಗಂಟ, ಅದು ಯಾವಾಗ ಆಯ್ತೈತೆ? ಬೆಳಿಗ್ಗೆ ಏನ್ ಹೇಳ್ತಾರೋ ಅಲ್ವಾ? ಏನ್ ಹೇಳ್ತಾರೋ ಅನ್ನೋ ಭಯ ಆಗ್ತಾ ಇರುತ್ತೆ, ಜೀವಕ್ಕೆ ಏನಾಗುತ್ತೋ ಅಂತ ಭಯ ಅಲ್ವಾ? ಪ್ರೈಸ್ ದಿ ಲಾರ್ಡ್. 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಎಷ್ಟು ಗಂಟೆಗಳ ಕಾಲ? 10 ಗಂಟೆಗಳ ಕಾಲ ಅಲ್ವಾ? 10 ಗಂಟೆನಾ 9 ಗಂಟೆನಾ? 9 ಗಂಟೆಗಳ ಕಾಲ, 9 ಅವರ್ಸ್, 9 to 10 ಅವರ್ಸ್, 9 ರಿಂದ 10 ಗಂಟೆಗಳ ಕಾಲ ನೀನು ನಿನ್ನ ಮಗನಿಗೋಸ್ಕರ ಎಚ್ಚರವಾಗಿ ಕಾದು ಕುಳಿತುಕೊಳ್ತೀಯ. ಹೊಟ್ಟೆಗೆ ಊಟ ಇಲ್ಲ, ಕುಡಿಯೋ ನೀರು ಕೂಡ ಕುಡಿಯೋದಿಲ್ಲ, ಆಲೋಚನೆಗಳ ಮೇಲೆ ಆಲೋಚನೆ, ಬೇರೆ ಬೇರೆ ಆಲೋಚನೆಗಳು, ಅದಲ್ಲದೆ ಭಯ. ಹೀಗಿರಬೇಕಾದ್ರೆ ನೀನು ನಿನ್ನ ಸ್ವಂತ ಕಾರ್ಯಕ್ಕಾಗಿ, ನಿನ್ನ ಸ್ವಾರ್ಥ ಕಾರ್ಯಕ್ಕಾಗಿ ನೀನು 8 ರಿಂದ 9 ಗಂಟೆಗಳ ಕಾಲ ನೀನು ಹಾಸ್ಪಿಟಲ್ ಕಾದು ಕುಳಿತುಕೊಳ್ತೀಯ ಅಂತ ಹೇಳಿದ್ರೆ, ಇಡೀ ಕುಟುಂಬದ ರಕ್ಷಣೆಗೆ ಯಾಕೆ 1 ಗಂಟೆಗಳ ಕಾಲ ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ದೇವರ ಸ್ವರಕ್ಕೆ ಯಾಕೆ ನಾವು ಕಿವಿಗೊಡೋದಿಲ್ಲ? ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ಲೋಕದ ವಿಷಯಗಳು ನಮ್ಮನ್ನ ಅದುಮಿದೆ. ಲೋಕದ ಆಚಾರ ವಿಚಾರಗಳು ನಮ್ಮನ್ನು ಅದಿಮಿ ಹಾಕಿದೆ. ವಾರ ಪೂರ್ತಿ ನೀನು ಹೇಗೆ ಬೇಕಾದರೂ ಜೀವಿಸು, ಆದರೆ ಏನು ಮಾಡು? ಭಾನುವಾರ ಬಂದು ಒಂದು ಕಾಣಿಕೆ ಹಾಕ್ಬಿಡು, ಎಲ್ಲ ಸರೋಗುತ್ತೆ. ಭಾನುವಾರ ಬಂದು ಒಂದು ಬಲಿಪೂಜೆ ಇಡಿಸು, ಎಲ್ಲ ಸರೋಗುತ್ತೆ. ಹೌದಾ? ನಿಜನಾ? ಆಗುತ್ತಾ? ತುಂಬಾ ಜನ ಮಾಡ್ತಾರೆ. ಇದೇನಾಯ್ತು? ಲೋಕದ ಆಚಾರ ವಿಚಾರಗಳಾಗಿ ಮಾರ್ಪಟ್ಬಿಡ್ತು. ಹೌದಾ? ಪ್ರೈಸ್ ದಿ ಲಾರ್ಡ್. ಈಗ ದೇವರ ಸಮ್ಮುಖದಲ್ಲಿ ದೇವರ ಸ್ವರವನ್ನ ಆಲಿಸ್ಲಿಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳಿದಂತ ವ್ಯಕ್ತಿಗಳು ಯಾಕೆ ಹಾಸ್ಪಿಟ್ಲಲ್ಲಿ ಹೇಳಲ್ಲ? ಆ ಮಾತು ಯಾಕೆ ಬರೋದಿಲ್ಲ? ಇಲ್ಲ ನನಗೆ ಟೈಮ್ ಇಲ್ಲ, ಮಗು ಮೂರ್ಛೆ ಹೋಗಿದ್ರು ಪರವಾಗಿಲ್ಲ, ನಾನು ಬೆಳಗ್ಗೆಗೆ ಎತ್ಕೊಂಡ್ ಬರ್ತೀನಿ ಅಂತ ಯಾಕೆ ಹೇಳಲ್ಲ? ಹೌದಾ? ಯಾಕೆ? ಓಕೆ, ನೋಡಿ, ಮಾಂಸದಿಂದ ಹುಟ್ಟಿದಂತಹ ಈ ಒಬ್ಬ ಮಗು, ಈ ಒಂದು ಮಗುವಿಗಾಗಿ ನಾವು ಇಷ್ಟು ಕಾದು ಕುಳಿತುಕೊಂಡಿದ್ದೀವಿ ಅಂತ ಹೇಳಿದ್ರೆ, ತಮ್ಮ ರಕ್ತವನ್ನು ಸುರಿಸಿ 39 ಚಾಟಿ ಏಟುಗಳಿಂದ 39 ಚಾಟಿ ಏಟುಗಳನ್ನು ತಿಂದು, ಪ್ರೈಸ್ ದಿ ಲಾರ್ಡ್, ಯೋಚನೆ ಮಾಡ್ತಿದ್ದೀರಾ? ಹಾಗೆ ಸ್ವಲ್ಪ ಯೋಚನೆ ಮಾಡಿ ಹೇಗಿರ್ಬೋದು. ಶಿಲುಬೆಯ ಮೇಲೆ ನೇತಾಡಿ 6 ಗಂಟೆಗಳ ಕಾಲ ನೇತಾಡಿ, 6 ಗಂಟೆಗಳ ಸಮಯ ನೇತಾಡಿ, ಕೊನೆಗೆ ಪ್ರಾಣ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದಂತಹ ಆ ಪ್ರಭು ಯೇಸು ಕ್ರಿಸ್ತರ ಆ ಒಂದು ಸಂಬಂಧಕ್ಕೆ ನಾವು ತವಕ ಪಡಲಿಲ್ಲ ಅಂತ ಹೇಳಿದ್ರೆ
ನಮ್ಮನ್ನ ಏನಂತ ಕರಿಬೋದು? ಯಾವ ಪದವನ್ನು ಬಳಸ್ಬೋದು? ಯಾವ ಪದವನ್ನು ಬಳಸ್ಬೋದು? ನಮ್ಮನ್ನ ಏನಂತ ಕರಿಬೋದು? ಯೋಚನೆ ಮಾಡಿ ಸ್ವಲ್ಪ ನೋಡೋಣ. ಪರಲೋಕ ನಮ್ಮನ್ನು ನೋಡಿ ಏನಂತ ಕರಿಬೋದು? ಏ ಮೋಸಗಾರ, ಏ ಮೋಸಗಾರ ಹೇಳ್ತಾರ? ಪರಲೋಕ ನೋಡಿ ಹೇಳುತ್ತಾ? ಮಾತಾಡಿ, ಕೇಳಿಸ್ಕೊಳ್ಳೋರೆಲ್ಲ ಮಾತಾಡಿ. ಹೇಳ್ತಾರೆ ಅಲ್ವಾ? ಇಷ್ಟು ದೊಡ್ಡ ಕಾರ್ಯ ಮಾಡಿದ್ಮೇಲೆ ಒಂದು ಸರಿಯಾದ ಒಂದು ಬಲಿಪೂಜೆಗೆ ಬರಕ್ಕಾಗಲ್ಲ, ಪೂರ್ಣ ಬಲಿಪೂಜೆಗೆ ಕುತ್ಕೊಳ್ಳಕ್ಕಾಗಲ್ಲ, ಪರಮ ಪ್ರಸಾದ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಸಿದ್ಧತೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ದೇವರ ವಿಷಯವಾಗಿ ನಾವು ಹೊರಗಡೆ ಒಬ್ಬ ವ್ಯಕ್ತಿಗೂ ತಿಳಿಸ್ಕೊಡಕ್ಕಾಗ್ತಾ ಇಲ್ಲ. ಸ್ವಾರ್ಥ ಜೀವನ, ಅಹಂಕಾರದ ಜೀವನ, ದುರಾಸೆಯ ಜೀವನ ಜೀವಿಸಿ ಇನ್ನೇನು ಕಾಯಿಲೆ ಬಂತು ಅಂತ ಹೇಳಿದಾಗ ನಾವು ಏನ್ ಮಾಡ್ತೀವಿ? ಆಗ ಯಾರನ್ನ ದೂಷಣೆ ಮಾಡ್ತೀವಿ? ದೇವರನ್ನ ನಾವು ದೂಷಣೆ ಮಾಡ್ತೀವಿ. ಆದ್ರೆ ಮಾತೆ ಮರಿಯಮ್ಮನವರಂತೆ ನಾವು ಜೀವಿಸಬೇಕೆ ಹೊರತು ಮಾತೆ ಮರಿಯಮ್ಮನವರೇ ದೇವರು ಎಂದು ಆರಾಧಿಸಬಾರದು. ಈಗ ಆಗಿರೋದು ಅದನ್ನೇ. ಮಾತೆ ಮರಿಯಮ್ಮನವರನ್ನು ದೇವರನ್ನೇ ಆರಾಧಿಸ್ತಾ ಇದ್ದಾರೆ, ತುಂಬಾ ಜನ ಆರಾಧಿಸ್ತಾ ಇದ್ದಾರೆ. ಅನೇಕ ದೇವಾಲಯಗಳಲ್ಲಿ ಯಾಜಕರು ಹೇಳ್ತಾರೆ, ಬೋಧಕರುಗಳು ಹೇಳ್ತಾರೆ, ನಮ್ಮ ಧರ್ಮಸಭೆ ಹೇಳ್ತಾ ಇದೆ. ಆದರೂ ಕೂಡ ಜನರು ಏನ್ ಮಾಡ್ತಾ ಇಲ್ಲ, ಅದನ್ನ ಗ್ರಹಿಸಿಕೊಳ್ತಾ ಇಲ್ಲ. ರಿಸೀವಿಂಗ್ ಪವರ್ ಇಲ್ಲ ಅವ್ರ ಹತ್ರ. ರಿಸೀವಿಂಗ್ ಪವರ್ ಇರೋ ಜಾಗದಲ್ಲಿ ಏನಿದೆ? ಈಗ ತಿನ್ಬೇಕು, ಕುಡಿಬೇಕು, ನಾಳೆ ಏನ್ ಮಾಡೋದು, ನಾಡಿದ್ದು ಏನ್ ಮಾಡೋದು, ಯಾರಿಗೆ ಮೋಸ ಮಾಡೋದು, ಯಾವ ರೀತಿ ಮೋಸ ಮಾಡೋದು, ಇದೇ ಓಡ್ತಾ ಇರ್ತದೆ. ಈ ಲೋಕದ ಆಲೋಚನೆಗಳ ಮಧ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರ ಸ್ವರ ಹೆಂಗೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ? ಹೇಳಿ ನೋಡೋಣ. ಈಗ ನಿಮ್ಮ ಜೀವನದಲ್ಲಿ ಅಥವಾ ನನ್ನ ಜೀವನದಲ್ಲಿ ದೇವರು ನಮ್ಮನ್ನ ಕರೆದಿಲ್ಲ, ಸ್ವರ ಹಿಡಿದು ನಮ್ಮ ಹೆಸರು ಹಿಡಿದು ಕರೆದಿಲ್ಲ ಎಂದು ಭಾವಿಸ್ತಾ ಇದ್ದೀರಾ? ದೇವರು ಪ್ರತಿಯೊಬ್ಬರನ್ನ ಪ್ರತಿದಿನ ಪ್ರತಿ ಕ್ಷಣ ಕರೀತಾನೇ ಇದ್ದಾರೆ. ಅದನ್ನು ಕೇಳಿಸಿಕೊಳ್ಳುವಂತಹ ಆ ಶಕ್ತಿ ನಮ್ಮಲ್ಲಿರಬೇಕು. ಆಮೇಲೆ ಓಕೆ, ಆ ಶಕ್ತಿ, ಆ ಸ್ವರ ಯಾರಿಗೆ ಕೇಳಿಸುತ್ತೆ? ಆ ಸ್ವರ ಯಾರು ಲೋಕದಿಂದ ಅಥವಾ ಲೋಕದ ವಿಷಯಗಳಿಂದ, ಲೋಕದ ವಿಚಾರಗಳಿಂದ ಬೇರ್ಪಟ್ಟಿರ್ತಾರೋ ಅವರಿಗೆ ಮಾತ್ರ. ಆಮೇಲೆ ಯಾಕಂತಂದ್ರೆ ಲೋಕ ಹಾಗೂ ಪರಲೋಕ ಎರಡು ತದ್ವಿರುದ್ಧ. ನೀನು ಲೋಕಕ್ಕೆ ಅನುಸಾರವಾಗಿ ಜೀವಿಸಿದ್ರೆ ನಿನಗೆ ನರಕ. ನೀನು ಲೋಕಕ್ಕೆ ಅನುಸಾರವಾಗಿ, ಲೋಕ ಮೆಚ್ಚುವಂತೆ, ಲೋಕದ ಆಚಾರ ವಿಚಾರಗಳಂತೆ ನೀನು ಜೀವಿಸಿದ್ರೆ ನಿನಗೆ ಏನು? ನರಕ. ಅದೇ ಪರಲೋಕ ತಿಳಿಸಿದ ಹಾಗೆ ನೀನು ಜೀವಿಸಿದ್ರೆ ನಿನಗೆ ಸ್ವರ್ಗ, ಜೀವೋದ್ಧಾರ ಅಥವಾ ನಿತ್ಯ ಜೀವ. ಪ್ರೈಸ್ ದಿ ಲಾರ್ಡ್. ಈಗಲೂ ಕೂಡ ನೋಡಿ, ಎಷ್ಟೋ ಜನ ಬಲಿಪೂಜೆ ನಡೀತಾ ಇರುತ್ತೆ, ಮನೇಲಿ ಕುತ್ಕೊಂಡು ತಿಂತಾ ಇರ್ತಾರೆ. ಬಲಿಪೂಜೆ ನಡೀತಾ ಇರುತ್ತೆ, ಅಲ್ಲಿ ಯಾಜಕರು ಪ್ರಬೋಧನೆ ಕೊಡ್ತಾ ಇರ್ತಾರೆ, ಯಾಜಕರು ಬಲಿ ಅರ್ಪಣೆ ಸಲ್ಲಿಸ್ತಾ ಇರ್ತಾರೆ, ಯಾಜಕರು ರೊಟ್ಟಿಯನ್ನು ಮುರಿತಾ ಇರ್ತಾರೆ. ಆದ್ರೆ ಇವರು ಮನೇಲಿ ಕುತ್ಕೊಂಡು ಏನ್ ಮಾಡ್ತಾರೆ? ಅಲ್ವಾ? ಲೋಕದ ವಿಷಯಗಳಲ್ಲಿ ಅವ್ರೇನಾಗಿರ್ತಾರೆ? ಮಗ್ನರಾಗಿರ್ತಾರೆ. ಕರೆಕ್ಟಾ? ಲೋಕದ ವಿಷಯದಲ್ಲಿ ಅವ್ರು ಏನಾಗಿರ್ತಾರೆ? ಮಗ್ನರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನಾವೇನ್ ಮಾಡ್ಬೇಕು? ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ದೇವರ ಸ್ವರವನ್ನು ಕೇಳಿಸ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು?
ಲೋಕದಿಂದ ಬೇರ್ಪಡ್ಬೇಕು ಬ್ರದರ್. ಲೋಕದಿಂದ ಬೇರ್ಪಡಬೇಕು, ಲೋಕದ ಆಚಾರ ವಿಚಾರಗಳಿಂದ ಬೇರ್ಪಡಬೇಕು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಬ್ರದರ್. ನೋಡಿ, ಪ್ರತಿ ಭಾನುವಾರ ನಾವು ದೇವಾಲಯಕ್ಕೆ ಹೋಗ್ತೀವಿ, ಚರ್ಚ್ಗೆ ಹೋಗ್ತೀವಲ್ವಾ? ಪ್ರತಿ ಭಾನುವಾರ ನಾವು ಚರ್ಚ್ಗೆ ಹೋಗ್ತೀವಿ. ಎಷ್ಟು ಜನ ದೇವರ ಸ್ವರವನ್ನ ಕೇಳಿಸ್ಕೊಂಡಿದ್ದಾರೆ ಹೇಳಿ ನೋಡೋಣ? ಒಂದು 300 ಜನ ಇರ್ತಾರೆ, 400 ಜನ ಇರ್ತಾರೆ, ಅಥವಾ 500 ಜನನೂ ಇರ್ತಾರೆ. ಎಷ್ಟು ಜನ ದೇವರ ಸ್ವರವನ್ನ ಆಲಿಸ್ಕೊಂಡಿದ್ದಾರೆ? ಅಥವಾ ನಾವೇ ಆಗ್ಲಿ, ನಾವು ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತೀವಿ, ದೇವರ ಸ್ವರವನ್ನ ಕೇಳಿಸ್ಕೊಂಡು ಅದರಂತೆ ನಾವು ಜೀವಿಸ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಪಟ್ಟಿದ್ದೀವಿ? ಎಷ್ಟು ಜನ ನಾವು ಪ್ರಯತ್ನ ಪಟ್ಟಿದ್ದೀವಿ? ಚರ್ಚಲ್ಲಿ ಕೂತ್ಕೊಂಡ್ರು ಕೂಡ ನಮ್ಗೆ ಏನು ಆಲೋಚನೆ ಎಲ್ಲಿರುತ್ತೆ? ಮನೇಲಿ ಅಲ್ವಾ? ಒಂದು ಮನೇಲಿರುತ್ತೆ, ಅಥವಾ ಬೇರೆ ವ್ಯಕ್ತಿಗಳ ವಿಚಾರದ ಮೇಲೆ ಇರುತ್ತೆ. ಒಂದು ಮನೇಲಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ವ್ಯಕ್ತಿಗಳ ವಿಚಾರದಲ್ಲಿ. ಏನು ಚರ್ಚ್ ಒಳಗಡೆ ನಮ್ಮ ಆಲೋಚನೆ ಏನು? ಅವ್ರು ಏನು ಹಾಕೊಂಬಂದಿದ್ದಾರೆ, ಯಾವ ರೀತಿ ಬಟ್ಟೆ ಹಾಕೊಂಬಂದಿದ್ದಾರೆ, ಅವ್ರು ಏನು ಅದು ಇದು ಅಲ್ವಾ? ಹೌದಾ? ಓಕೆ, ಚರ್ಚ್ ಮುಗಿದ ಮೇಲೆ ನಾವ್ ಎಲ್ಲೋಗೋಣ? ಚರ್ಚ್ ಮುಗಿದ ಮೇಲೆ ಏನ್ ಮಾಡೋಣ? ಚಿಕನ್ ತಗೊಂಡೋಗೋಣ? ಬೇಡ, ಚಿಕನ್ ಹೋದ್ವಾರ ತಗೊಂಡಿದ್ವಿ, ಮಟನ್ ತಗೊಂಡೋಗೋಣ. ಗಂಡ ಹೆಂಡತಿ ಹೋಗುದು ಚರ್ಚ್ಗೆ ಹೋಗ್ಬೇಕಾದ್ರೆ. ಒಮ್ಮೆ ನಾನು ಜಯನಗರ ಚರ್ಚ್ಗೆ, ಕ್ರಿಸ್ತ ಪ್ರಭಾಲಯ ಚರ್ಚ್ಗೆ ಧ್ಯಾನ ಕೊಡಕ್ ಹೋಗಿದ್ದೆ. ಮೂರು ದಿನದ ಧ್ಯಾನಕೂಟ, ಸಂಜೆ ಟೈಮಲ್ಲಿ, ಭಾನುವಾರ ಮಾತ್ರ ಬೆಳಗ್ಗೆಯಿಂದ. ಅಲ್ಲಿ ನಾನು ಆಚೆ ನಿಂತಿದ್ದೀನಿ, ಬಲಿಪೂಜೆ ಆದಮೇಲೆ ಧ್ಯಾನಕೂಟ ಇದ್ದಿದ್ದು ಕನ್ನಡದಲ್ಲಿ. ಅಲ್ಲಿ ಆಚೆ ನಿಂತಿರ್ಬೇಕಾದ್ರೆ ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ. ಏನಂತ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ? ಹೆಂಡತಿ ಗಂಡನಿಗೆ ಹೇಳ್ತಾ ಇದ್ದಾಳೆ, ಪೂಸೆ ಮುಡಿಜೋಡನೆ ಅಂದ್ರೆ ಬಲಿಪೂಜೆ ಮುಗಿದ ಮೇಲೆ ನೀನು ಬೇಗ ಆಚೆ ಬಾ, ಅಲ್ಲೇ ಕುತ್ಕೊಂಡಿರ್ಬೇಡ, ಮೊದಲು ಆಚೆ ಬಾ, ನಾವು ಮಾರ್ಕೆಟ್ಗೆ ಹೋಗ್ಬೇಕು, ಮನೆಗೆ ಬೇಕಾಗಿರೋದೆಲ್ಲ ತರಬೇಕು, ಬೇಗ ಬಾ. ಎಲ್ಲಿ ಹೋಗ್ಬೇಕಾದ್ರೆ ಬಲಿಪೂಜೆಗೆ ಒಳಗಡೆ ಹೋಗ್ಬೇಕಾದ್ರೆ. ಈಗ ಬಲಿಪೂಜೆ ಮುಗಿಯೋ ತನಕ ಗಂಡನ ಮನಸ್ಸು ಯಾವ ರೀತಿ ತಡಬಡಿಸಿರ್ಬೋದು? ಅಯ್ಯೋ, ಇವಳು ಏನ್ ಕೇಳ್ತಾಳೆ, ಯಾವ ಮಾರ್ಕೆಟ್ಗೆ ಹೋಗ್ತೀನೋ, ಮಾರ್ಕೆಟ್ ಅಲ್ಲಿ ಇವ್ಳು ಏನ್ ಕೇಳ್ತಾಳೋ, ಎಷ್ಟು ಕೇಳ್ತಾಳೋ, ಅಲ್ವಾ? ದುಡ್ಡು ಬೇರೆ ಇಲ್ವೇ, ನಾನು ಸಾಲ ಮಾಡ್ಬೇಕಲ್ಲ. ಹೌದಾ? ನಿಜ, ಸತ್ಯ ತಾನೇ? ಇಲ್ಲ ತಗೊಳ್ಬೇಕಾದ್ರೆ ಏನಾದ್ರು ಚೌಕಾಸಿ ಮಾಡಿ ಏನೋ ಗಲಾಟೆ ಆಗುತ್ತೇನೋ, ಅಯ್ಯೋ ಮನೆಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮನೆ ಗಂಟ ನಿಲ್ಲಿಸ್ತಾಳೋ ಇಲ್ವೋ, ಅಯ್ಯೋ ಮನೆಯಲ್ಲೂ ಕೂಡ ನೆಮ್ಮದಿ ಇರಲ್ಲ. ಅವಾಗ ಅವನು ನಿರ್ಧಾರ ಏನ್ ಮಾಡ್ತಾನ? ನಿರ್ಧಾರ ಸಂಪೂರ್ಣವಾಗಿ ಲೋಕಕ್ಕೆ ಅವನು ಆವರಿಸ್ಕೊಳ್ತಾನೆ, ಲೋಕದ ವಿಷಯಗಳಲ್ಲಿ ಅವನು ಆವರಿಸ್ಕೊಳ್ತಾನೆ. ಆ ರೀತಿ ಇದ್ದು ಅವನು ಪರಮಪ್ರಸಾದವನ್ನು ತಗೊಂಡ್ರೆ ಏನಾದ್ರು ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ದೇವರನ್ನ ಆರಾಧಿಸಬೇಕಾದ್ರೆ, ದೇವರನ್ನ ನಾವೇನಾದ್ರೂ ಪ್ರೀತಿಸ್ತೀವಿ, ನಾನು ದೇವರನ್ನ ಪ್ರೀತಿಸ್ತೀನಿ ಎಂಬ ಆ ಒಂದು ನುಡಿ ನಮ್ಮ ಬಾಯಿಂದ ಬಂತು ಅಂದ್ರೆ, ಮೊದಲು ನಾವು ಏನ್ ಮಾಡ್ಬೇಕು? ಲೋಕದಿಂದ ನಾವು ಬೇರ್ಪಡಬೇಕು. ಲೋಕದಿಂದ ಬೇರ್ಪಡದೆ ಹೋದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಏನಾಗಲ್ಲ, ದೇವರನ್ನ ಹಾಗೂ ದೇವರ ಸ್ವರವನ್ನ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ವಾಕ್ಯ ಹೇಳೋ ಪ್ರಕಾರ, ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 19 ಹೇಳೋ ಪ್ರಕಾರ, ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ಮಮತೆಯಿಂದ ಕಾಣುತ್ತಿತ್ತು. ಆದರೆ ನಾನು ನಿಮ್ಮನ್ನು ಆರಿಸಿಕೊಂಡ ಕಾರಣ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದು ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ಯಾವಾಗ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಆರಿಸ್ಕೊಳ್ತಾರೋ ಆಗ ಲೋಕಕ್ಕೆ ನಮ್ಮ ಮೇಲೆ ಕೋಪ ಆಗೇನ್ ಮಾಡುತ್ತೆ? ಸುಮಾರು ವರ್ಷಗಳ ಹಿಂದೆ ಒಂದು ದೇವಾಲಯದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ನೋಡಿದೆ.
ಆ ವ್ಯಕ್ತಿ ಕೈಯಲ್ಲಿ ಜಪಸರ ಹಿಡ್ಕೊಂಡು ಹಾಗೆಯೇ ಪ್ರಾರ್ಥನೆ ಮಾಡ್ಕೊಂಡು ಮೊಣಕಾಲಲ್ಲಿ ನಿಂತ್ಕೊಳ್ತಾ ಇದ್ರು. ಬಲಿಪೀಠದ ಮುಂದೆ ಬಂದು ಮೊಣಕಾಲಲ್ಲಿ 2 ಕೈಗಳನ್ನು ಮೇಲೆತ್ತಿ ಜಪಸನ ಕೈಯಲ್ಲಿ ಹಿಡ್ಕೊಂಡು ಪ್ರತಿ ವಾರ ನೋಡ್ತಾ ಇದ್ದೆ. ಅದೇ ವ್ಯಕ್ತಿಯನ್ನ 3 ತಿಂಗಳಾದ್ಮೇಲೆ ನಾನು ನೋಡಿದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತಿದ್ರು ಅಯ್ಯಪ್ಪ, ಎಲ್ಲೋ ಒಂದು ಮೂಲೆಯಲ್ಲಿ. ಇನ್ನ ಒಂದು 2 ತಿಂಗಳು ಬಿಟ್ಟು ನೋಡಿದಾಗ ಅಯ್ಯಪ್ಪ ದೇವಾಲಯದ ಆವರಣದ ಒಳಗಡೆ ಇರಲಿಲ್ಲ. ಆಲಯದ ಒಳಗಡೆ ಇರಲಿಲ್ಲ ಅವನು. ಅದಾದ್ಮೇಲೆ ನಾನು ಅಲ್ಲಿದ್ದಂಥ ಸ್ನೇಹಿತರನ್ನ ನಾನು ವಿಚಾರಣೆ ಮಾಡಿದೆ, ಎಲ್ಲಿ ಅಯ್ಯಪ್ಪ ಬರ್ತಾ ಇಲ್ವಲ್ಲ, ಬಲಿಪೀಠದ ಮುಂದೆ ಹೋಗಿ ಮೊಣಕಾಲಕ್ಕಿ ಹಾಗೆ ಜಪಸರ ತಗೊಂಡು ಹಾಗೆ ಏನೋ ಒಂದು ಭಯ ಭಕ್ತಿಯಿಂದ ಆ ರೀತಿ ಜೀವಿಸ್ತಾ ಇದ್ದಲ್ಲ ಆ ವ್ಯಕ್ತಿ ಎಲ್ಲಿ ಅಂತ ಕೇಳಿದಾಗ ಅವರು ಅಲ್ಲಿದ್ದಂಥ ಸ್ನೇಹಿತರು ಹೇಳಿದ್ರು, ಇಲ್ಲ ಅವ್ರು ಮೊದಲ ಥರನೇ ಆಗೋದ, ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಕುಡಿತಾನೆ, ಕುಡಿಯೋದಲ್ಲದೆ ಮತ್ತೆ ಹಳೆ ಕೆಟ್ಟ ಚಟಗಳು ಇನ್ನೂ ತುಂಬ ಜಾಸ್ತಿ ಆಗಿದೆ. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಅವಮಾನ, ಚಿಂತೆಗಳು, ವೇದನೆಗಳು, ರೋಗಗಳು ಕಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಆ ಧ್ಯಾನಕ್ಕೆ ಹೋಗಿ ಬಂದು ಪರಿಶುದ್ಧನಾಗಿ ಜೀವಿಸುತ್ತಿದ್ದಂತಹ ವ್ಯಕ್ತಿಯನ್ನ ಯಾರು ಮತ್ತೆ ಅದೇ ಬದಲಾವಣೆ ಆಗಿದ್ದಂತಹ ಧ್ಯಾನಕೂಟಕ್ಕೆ ಹೋಗಿ ತನ್ನನ್ನೇ ದೇವರಿಗೆ ಸಮರ್ಪಿಸಿಕೊಂಡು ತನ್ನ ಜೀವನವನ್ನ ಮಾರ್ಪಡಿಸಿಕೊಂಡಂತಹ ಆ ವ್ಯಕ್ತಿಯನ್ನ ಮತ್ತೆ ಅದೇ ಹಳೆಯ ಜೀವನಕ್ಕೆ ತಳ್ಳಿದಂಥವರು ಯಾರು ಅಂತ ಹೇಳಿದ್ರೆ ಅವರ ಸ್ನೇಹಿತರೆ ತಳ್ಳದ್ರಂತೆ. ಪದೇ ಹೋಗೋದು, ಅವನ ಮುಂದೆ ಹೇಳೋದು, ಬಾರೋ ನೀನು ಅಂಥವನು ಇಂಥವನು, ನೀನು ಕುಡಿಯೋಕ ಅದು ಇದು ಹೇಳ್ತಾರಲ್ಲ, ಹೊಲ್ಸು ಮಾತುಗಳು ಹೇಳ್ತಾರಲ್ಲ, ಆ ರೀತಿ ಹೇಳಿದಾಗ ಆ ವ್ಯಕ್ತಿ ಆವೇಶಗೊಂಡು ಅವನು ಮತ್ತೆ ಕುಡಿಲಿಕ್ಕೆ ಪ್ರಾರಂಭವಾದ. ಪ್ರೈಸ್ ದಿ ಲಾರ್ಡ್. ಮೊದಲು ನಾವು ಲೋಕದಿಂದ ಬೇರ್ಪಡಬೇಕು, ಅಥವಾ ಲೋಕದ ಈ ರೀತಿಯಾಗಿ ನಮ್ಮ ಆತ್ಮವನ್ನು ನಾಶಪಡಿಸಲಿಕ್ಕೆ ಪ್ರಯತ್ನಿಸುವಂತಹ ಎಲ್ಲಾ ವ್ಯಕ್ತಿಗಳಿಂದ ನಾವು ಬೇರ್ಪಡಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಎಲ್ಲ ವ್ಯಕ್ತಿಗಳಿಂದ ಬೇರ್ಪಡಬೇಕು. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ಹೋದ್ರೆ ನಾವು ದೇವರನ್ನು ಕಾಣಲು ಸಾಧ್ಯ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 14 ಓದೋಣ. ಇಬ್ಬರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 14. ಎಲ್ಲರೊಂದಿಗೆ ಶಾಂತಿ ಸಮಾಧಾನವನ್ನು ಹರಸಿರಿ. ಪರಿಶುದ್ಧತೆ ಇಲ್ಲದ ಯಾರೂ ದೇವರನ್ನು ಕಾಣುವಂತಿಲ್ಲ. ಓಕೆ, ಸಾಮೇರಿ ಸಿಸ್ಟರ್ ನಿಧಾನಕ್ಕೆ ಮತ್ತೆ ಓದಿ. ಆದ್ದರಿಂದ ಎಲ್ಲರೊಂದಿಗೂ ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ. ಪರಿಶುದ್ಧತೆಯನ್ನು ಅರಸಿರಿ. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾರು ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಬೈಬಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈಗ ನಮ್ಮ ಆಲೋಚನೆ, ನಮ್ಮ ಚಿಂತೆಗಳು ಎಲ್ಲ ಯಾವುದ್ರ ಮೇಲೆ ಇರಬೇಕು? ಲೋಕದ ಮೇಲೆ ಇರಬೇಕಾ ಅಥವಾ ಪರಲೋಕದ ಮೇಲೆ ಇರಬೇಕಾ? ಪರಲೋಕದ ಮೇಲೆ. ಏನು ಪರಲೋಕದ ಮೇಲೆ ಏನು ಆ ರೀತಿಯಾದ ಚಿಂತೆ ಹೇಳಿ ನೋಡೋಣ. ಪರಲೋಕದ ಮೇಲೆ ಏನು ಆ ರೀತಿ ಚಿಂತೆ? ಈಗ ಇವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಟ್ರಿಪ್ ಹಾಕೊಳ್ತೀರಾ. ಒಂದು ಸಣ್ಣದಾದ ಒಂದು ಟ್ರಿಪ್, ಬೆಳಗ್ಗೆ ಹೋಗಿ ಸಂಜೆ ಬರುವಂಥದ್ದು, ಒಂದು ಸುಂದರವಾದ ಜಾಗ. ಅವ್ರು ಹೇಳ್ತಾರೆ, ಅಲ್ಲಿ ಸ್ನೇಹಿತರೆಲ್ಲ ಹೇಳ್ತಾರೆ, ಬೆಳಗ್ಗೆ 5:00 ನಾನು ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ, ನೀನು ರೆಡಿಯಾಗಿರ್ಬೇಕು. ಬೆಳಗ್ಗೆ 5:00 ನಾನು ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ, ನೀನು ರೆಡಿಯಾಗಿರ್ಬೇಕು ಅಂತ ಸ್ನೇಹಿತರು ಹೇಳ್ತಾರೆ. ಓಕೆ, ಬರುವ ಆ ಒಂದು ಸಮಯದಲ್ಲಿ ಏನು ವಾಹನಕ್ಕೆ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗಿ 6:00 ಬರುವಂಥದ್ದು ಅಥವಾ 5:00 ಬರುವಂಥದ್ದು 8 ಗಂಟೆಗೆ ಬರುತ್ತೆ. 8 ಗಂಟೆಗೆ ಬರುತ್ತೆ. ಏನೋ ಒಂದು ಸಣ್ಣ
ಅನಾಹುತ ಆಗಿದೆ, ಏನೋ ಸಮಸ್ಯೆ ಆಗಿದೆ. ಈಗ 5:15 ಬರ್ತೀನಿ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ? ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಅಲ್ವಾ? ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ನೀವು ಟ್ರಿಪ್ಪಿಗೆ ಹೋಗಲೇಬೇಕು. ಆ ಜಾಗ ನೀವು ನೋಡಿಲ್ಲ, ಆ ಜಾಗಕ್ಕೆ ನಾವು ಹೋಗ್ಲೇಬೇಕು. ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಟ್ರೆ ಹೇಗೆ? ತವಕ ಇದೆಯಾ, ತವಕ ಇರಲ್ವಾ? ತವಕ ಇರುತ್ತೆ. ನಾವೇನ್ ಮಾಡ್ತೀವಿ? 5:15 ಅವ್ರು ಬರ್ತಾರೆ ಅಂತ ಹೇಳಿದ್ರೆ 3:15 ಎದ್ದು ಕುತ್ಕೊಂಡು 3:30 4 ಗಂಟೆಗೆ ಎದ್ದು ಕುತ್ಕೊಂಡು ನಾವೇನ್ ಮಾಡ್ತೀವಿ? ಸ್ನಾನ, ಅಷ್ಟೊತ್ತಿಗೆ ಸ್ನಾನ ಮಾಡ್ತೀವಿ. 4:15 5 ಗಂಟೆಗೆ 4:15 ಐರನ್ ಬಟ್ಟೆ ಇಸ್ತ್ರಿ ಹಾಕೊಳ್ತಾ ಇರ್ತೀವಿ. ಇವಾಗೆಲ್ಲ ಕರೆಂಟ್ ಬಂದಿದೆ. ಮೊದ್ಲೆಲ್ಲ ಯಾವ್ದಿತ್ತು? ಇದ್ದಲು ಅಲ್ವಾ? ಇದ್ದಲು ಇರ್ಬೇಕಾದ್ರೆ ಆ ಇದ್ದಲು ಐರನ್ ಬಾಕ್ಸ್ ರೆಡಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಅದಕ್ಕೆ ಒಂದು ಅರ್ಧ ಗಂಟೆ ಬೇಕು. ಅದು ಇದ್ದಲು ಹಾಕಿ ಅದನ್ನ ಹಚ್ಚಿ ಅದು ಸಣ್ಣ ಕಿಡಿಯಾಗಿ ಮಾರ್ಪಟ್ಟ ಮೇಲೆ ಅದನ್ನ ಊದಿ 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 ಏನ್ ಮಾಡ್ತಾ ಇದ್ರು? ಐರನ್ ಬಾಕ್ಸ್ ನ ಬಿಸಿ ಮಾಡ್ತಾ ಇದ್ರು. ಈಗ ಹಂಗಲ್ಲ. ತಗೊಂಡೋಗಿ ಸ್ವಿಚ್ ತಗೊಂಡೋಗಿ ಕರೆಂಟ್ಗೆ ಹಾಕಿದ್ರೆ ಟನ್ ಅಂತ ಎಷ್ಟು ಬೇಗ ಬಿಸಿ ಬೇಕೋ ಅಷ್ಟು ಬೇಗ ಬಿಸಿ ಮಾಡಿಕೊಳ್ಳುವಂತ ಐರನ್ ಬಾಕ್ಸ್ ಎಲ್ಲ ಬಂದಾಯ್ತು. 4:15 ನಾವೇನ್ ಮಾಡ್ತೀವಿ? ಎದ್ದು ಕುತ್ಕೊಂಡು ಐರನ್ ಮಾಡ್ತಾ ಇರ್ತೀವಿ. ಯಾಕೆ? ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ಅದೇ ತರನೇ ಪ್ರಭು ಯೇಸು ಕ್ರಿಸ್ತರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅವ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಆದರೆ ಈ ದಿನಗಳಲ್ಲಿ ಅವರು ಬೇಗ ಬರ್ತಾರೆ ಎಂಬ ಎಲ್ಲಾ ಸೂಚನೆಗಳನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಆಮೇನ್, ಹೌದಾ? ಎಲ್ಲ ಸೂಚನೆಗಳನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಅವ್ರು ಬೇಗ ಬರ್ತಾರೆ. ಬೇಗ ಬಂದಾಗ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ಇದು ತುಂಬಾ ಮುಖ್ಯ. ನಮ್ಮನ್ನ ಅವರು ಬಿಟ್ಟು ಹೋಗ್ಬಾರ್ದು. ಅವ್ರು ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿದ್ರೆ ನಾವೆಲ್ಲರೂ ಪರಿಶುದ್ಧರಾಗಿರ್ಬೇಕು. ವಾಕ್ಯ ಏನ್ ಹೇಳ್ತಾ ಇದೆ? ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಇಲ್ಲ, ನಾನು ಬಲಿಪೂಜೆ ಕೊಟ್ಟಿದ್ದೀನಿ ಹಾಗಾಗಿ ನಾನು ದೇವರನ್ನ ಕಾಣ್ತೀನಿ. ಆಗುತ್ತಾ? ಓಕೆ, ನಾನು ಕೌನ್ಸಿಲ್ ಮೆಂಬರ್, ಚರ್ಚ್ನ ಕೌನ್ಸಿಲ್ ಮೆಂಬರ್. ನಾನು ದೇವರನ್ನ ಕಂಡು ಕಾಣಿಸ್ಕೊಳ್ತಾರ? ಇಲ್ಲ. ನಾನು ದೇವಾಲಯದಲ್ಲಿ ಅತಿ ಸುಂದರವಾಗಿ ಸ್ತುತಿ ಮಾಡುವ ವ್ಯಕ್ತಿ, ಅತಿ ಸುಂದರವಾಗಿ ಹಾಡಾಡ್ತೀನಿ. ನಾನು ದೇವರನ್ನ ಕಾಣ್ಬೋದಾ? ಸಾಧ್ಯ ಇಲ್ಲ. ಇಲ್ಲ, ನಾನು ಯಾಜಕ, ನಾನು ದೇವರನ್ನ ಕಾಣ್ಬೋದಾ? ಇಲ್ಲ. ನಾನು ಬಿಷಪ್ ಅಥವಾ ನಾನು ಪೋಪು, ದೇವರನ್ನ ಕಾಣ್ಬೋದಾ? ಇಲ್ಲ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣಲು ಸಾಧ್ಯನೇ ಇಲ್ಲ, ನೋಡೋಕೆ ಸಾಧ್ಯನೇ ಇಲ್ಲ. ಯಾಕಂತಾರೆ ವಾಕ್ಯಕ್ಕೆ ವಿರುದ್ಧವಾಗಿ ಈ ಭೂಮಿಯಲ್ಲಿ ಯಾವುದು ನಡೆಯೋದಿಲ್ಲ. ವಾಕ್ಯಕ್ಕೆ ವಿರುದ್ಧವಾಗಿ ಈ ಧರೆಯಲ್ಲಿ ಯಾವುದು ನಡೆಯೋದಿಲ್ಲ. ಈ ಧರೆಯಲ್ಲಿ ನಡೆಯುವ ಎಲ್ಲ ಘಟನೆಗಳು ವಾಕ್ಯಕ್ಕೆ ಅನುಸಾರವಾಗಿದೆ. ಆಮೇನ್. ಈಗ ನಮ್ಮ ಜೀವನದಲ್ಲೂ ಕೂಡ ನಾವು ಏನ್ ಜೀವಿಸ್ತಾ ಇದ್ದೀವಿ ಅದೆಲ್ಲ ವಾಕ್ಯಕ್ಕೆ ಅನುಸಾರವಾಗಿದೆ. ದೇವರು ಮಾತಾಡ್ತಾರೆ ನಮ್ಮೊಂದಿಗೆ, ವಾಕ್ಯಗಳ ಮುಖಾಂತರ ಮಾತಾಡ್ತಾರೆ. ಆ ಮಾತನಾಡುವ ಸ್ವರವನ್ನು ನಾವು ಕೇಳಿಸ್ಕೊಳ್ಬೇಕೇ ಹೊರತು ಆ ಸ್ವರವನ್ನ ಕೇಳಿಸ್ಕೊಳ್ಳಿಕ್ಕೆ, ಯಾಕಂದ್ರೆ ಆ ಸ್ವರವನ್ನ ಕೇಳಿಸ್ಕೊಂಡವರು ಭಾಗ್ಯವಂತರು. ಕಾರಣ ಏನಂತ ಹೇಳಿದ್ರೆ ಅವರು ಲೋಕದಿಂದ ಬೇರ್ಪಟ್ಟಿರ್ತಾರೆ. ಆಮೇಲೆ ಲೋಕದಿಂದ ಬೇರ್ಪಟ್ಟಿರುವ ಎಲ್ಲ ವ್ಯಕ್ತಿಗಳು ದೇವರ ಸ್ವರವನ್ನ ಕೇಳಿಸ್ಕೊಳ್ತವೆ. ಎರಡನೇ ಬರುವಿಕೆಯಲ್ಲಿ ಸದಾ ಸಿದ್ಧರಾಗಿ ಯಾರು ಕಾದು ಕುಳಿತಿರ್ತಾರೋ ಅವರು ದೇವರ ಸ್ವರವನ್ನ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡಾದ್ಮೇಲೆ ದೇವರೊಂದಿಗೆ ಅವರು ದೂತರ ಸಮೇತ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ. ಈಗ ಪ್ರಶ್ನೆ ಇಷ್ಟೇ, ನಾವು
ಲೋಕದೊಂದಿಗೆ ನಾವಿದ್ದೀವಾ ಅಥವಾ ಲೋಕದಿಂದ ಬೇರ್ಪಟ್ಟಿದ್ದೀವಾ? ಈ ಸತ್ಯ ಗೊತ್ತಾಗೋದು ನಮಗೆ ಮಾತ್ರ, ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ. ನಮ್ಮ ಬುದ್ಧಿ ನಮಗೆ ಮಾತ್ರ ಗೊತ್ತಾಗೋದು, ಹೌದಾ? ಹೌದು ಹೌದು ಬ್ರದರ್. ನಾವು ಮಾಡಿದ ಪಾಪ ನಮಗೆ ಗೊತ್ತಾಗೋದು, ನಮಗೆ ಮತ್ತೆ ದೇವರಿಗೆ, ಮತ್ತೆ ಯಾರಿಗೂ ಗೊತ್ತಿಲ್ಲ. ನಾವು ಮಾಡುವ ಒಂದೊಂದು ಪಾಪಗಳನ್ನು ದೇವರು ಬಹಿರಂಗ ಪಡಿಸ್ತಾ ಹೋದ್ರೆ ನಮಗೆ ಈ ಭೂಮಿಲಿ ಏನಿಲ್ಲ, ಬೆಲೆ ಇಲ್ಲ, ಹಾಗೇನೇ ಇಲ್ಲ ಬ್ರದರ್. ಬೆಲೆ ಇಲ್ಲ, ಆಗಲ್ಲ. ಬೆಲೆ ಇಲ್ಲ. ಚಿಕ್ಕ ಮಕ್ಕಳು ಕೂಡ ನಮ್ಮನ್ನ ಹೀಯಾಳಿಸಿ ಅವಮಾನ ಪಡಿಸಿ ಹೋಗ್ತಾರೆ. ಯಾಕಂದ್ರೆ ಅಷ್ಟು ಕ್ರೂರವಾದ ಪಾಪಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಲೋಕದಿಂದ ನಾವು ಬೇರ್ಪಡದೆ ಹೋದರೆ ನಾವು ಪರಿಶುದ್ಧರಾಗಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧರಾಗದೆ ಹೋದರೆ ದೇವರನ್ನ ಎದುರುಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. ಓಕೆ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಕೊನೆಯದಾಗಿ ತಿಳಿಸ್ತಾ ಇದ್ದೀನಿ, ಲೋಕದಿಂದ ಯಾರು ಬೇರ್ಪಡ್ತಾರೋ ಅವರು ಪರಲೋಕಕ್ಕೆ ಬಾಧ್ಯಸ್ಥರು. ಆಮೆನ್. 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 ಪ್ರೈಸ್ ದಿ ಲಾರ್ಡ್.